ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ಳಬೇಕು. ಈಗಾಗಲೇ ಡಿಪ್ಲೊಮ್ಯಾಟಿಕ್ ಆಗಿ ವ್ಯಾಪಾರದ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಂಡಿದೆ ಮತ್ತು ಪಾಕಿಸ್ತಾನ ಒದ್ದಾಡ್ತಾ ಇದೆ ಅನ್ನುವಂಥದ್ದು ಎಲ್ಲ ಮಾಧ್ಯಮಗಳಲ್ಲಿಯೂ ಅಲ್ಲಿನ ರಿಪೋರ್ಟ್ಗಳ ಆಧಾರದ ಮೇಲೆ ವರದಿಯಾಗಿದೆ. ಉಳಿದಂತೆ ಏನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಭಾರತ ಒಂದು ಬಹುದೊಡ್ಡ ವಿಶಾಲವಾದಂಥ ದೇಶ. ಅದಕ್ಕೆ ಏನೇನು ಕಾಳಜಿ ತೆಗೆದುಕೊಳ್ಳಬೇಕು, ಪ್ರಿಕಾಷನರಿ ಮೆಜರ್ ತೆಗೆದುಕೊಂಡು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮವನ್ನು ಖಂಡಿತವಾಗಿಯೂ ಆಗ್ತದೆ. ಯಾವುದೇ ಸಂಗತಿಗಳಿಗೆ ಕಾಲಮಿತಿ ಹಾಕಿ ಹೀಗೆ ಮಾಡಬೇಕು ಅಂತ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ನಿರ್ಣಯವನ್ನು ಮಾಡಿ ಅದಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ಅನೇಕ ರೀತಿಯ ಪೂರ್ವ ತಯಾರಿ ಯೋಜನೆಗಳು ಎಲ್ಲವೂ ಬೇಕಾಗ್ತವೆ. ಹಾಗಾಗಿ ಏನು ಕ್ರಮ ತೆಗೆದುಕೊಳ್ಳಬೇಕು, ಯಾವಾಗ ತೆಗೆದುಕೊಳ್ಳಬೇಕು ಅಂತ ಅನ್ನೋದು ಸೂಕ್ತ ಸಮಯದಲ್ಲಿ ಭಾರತ ಸರ್ಕಾರ ತೀರ್ಮಾನ ಮಾಡ್ತಾಯಿದೆ. ನಮ್ಮ ರಕ್ಷಣಾ ಮಂತ್ರಿಗಳು, ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ. ಇವರು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ತದೆ. ನೋಡ್ರಿ, ನಾ ಮೊನ್ನೆನೂ ಹೇಳೀನಿ, ಅವರು ಈ ಕಮ್ಯುನಲ್ ಇದೇನು ಮಾಡಿದಾರಲ್ಲ ಅದನ್ನೆಲ್ಲ ಬಿಟ್ಟು, ವಕ್ಫು ಇತ್ಯಾದಿ ಬಿಟ್ಟು ಮತ್ತು ಈ ರೀತಿ ಬಾಲಿಶವಾಗಿ ಮಾತನಾಡೋದು ಬಿಟ್ಟು ಶಾಂತ ರೀತಿಯಿಂದ ಇದ್ರೆ ದೇಶದೊಳಗೆ ಮಿಲಿಟ್ರಿ ಅದ, ದೇಶದಾಗ ಅರೆ ಸೈನಿಕ ಪಡೆ ಅದ, ಅವ್ರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಬೇರೆ ನಿಮ್ಮ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದನ್ನು ಬಂದ್ ಮಾಡಿಸಿದರೆ ನಮ್ಮ ಮಿಲಿಟ್ರಿ ಪಡೆ ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟ್ರಿ ಪಡೆ ನಮ್ಮದು. ನಾವು ಏನು ಕ್ರಮ ತೆಗೆದುಕೊಳ್ಬೇಕು ನಮ್ಮ ಮಿಲಿಟ್ರಿ ಪಡೆ ಅವ್ರು ತಗೋತಾರೆ. ನೀವು ಶಾಂತ ರೀತಿಯಿಂದ ಇದ್ದರೆ ಅದೇ ದೊಡ್ಡ ಸೇವೆ. ಮೊನ್ನೆನೂ ನಾನು ಇದನ್ನೇ ಹೇಳೀನಿ, ಈಗೂ ಇದೇ ಹೇಳ್ತೀನಿ. ನೀವು ಸ್ವಲ್ಪ ಸಮಾಧಾನದಿಂದ ಶಾಂತ ರೀತಿಯಿಂದ ಇದ್ದರೆ ದೇಶ ಆರಾಮವಾಗಿ ಮುನ್ನಡೀತದೆ. ನೋಡ್ರಿ, ಸಿ ಎಮ್ ಅವ್ರಿಗೆ ಯಾರೋ ರಾಹುಲ್ ಗಾಂಧಿ ಗತೆ ಅವ್ರಿಗೂ ರಾಂಗ್ ಬ್ರೀಫಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಮತ್ತು ಅವರು ಈಗ ನಾನು KPSC ಬಗ್ಗೆ ಯಾವ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಾರೆ ಹೇಳ್ರಿ. ನಾ ಕೇಳಿದ ಒಂದು ಅಂಬೇಡ್ಕರ್ ಅವ್ರದ್ದು ನಿಪ್ಪಾಣಿಗೆ ಬಂದಿದ್ದು 100 ವರ್ಷದ ಕಾರ್ಯಕ್ರಮ ಮಾಡಲಿಲ್ಲ ಅವರು. ನಾ ಕೇಳಿದ್ದವರು ಪತ್ರ ಬರೆದೆ ನಾನು, ಮಾಡ್ರಿ ಇದನ್ನಂತ. ಇವತ್ತಿನ ತನಕ ರಿಯಾಕ್ಷನ್ ಕೊಡೋದಿಲ್ಲ ಅವರು. ನಿಮ್ಮ ಶ್ರೂಡಿನೆಸ್ ಏನಿದೆಲ್ಲ ಸಿದ್ದರಾಮಯ್ಯನವ್ರೆ, ಇದನ್ನು ಡೈವರ್ಟ್ ಮಾಡೋದಕ್ಕೆ ಉಪಯೋಗ ಮಾಡಿರಿ. ರಾಜ್ಯಕ್ಕೆ ಕಲ್ಯಾಣ ಮಾಡೋದರಲ್ಲಿ ವಿಚಾರ ಮಾಡಿರಿ. KPSC ಭ್ರಷ್ಟಾಚಾರ ಆಯಿತು. ಇದನ್ನು ನಾನು ಹೇಳಿದ್ದೆ. KPSC ಒಳಗೆ ಈ ಪ್ರಮಾಣದ ಭ್ರಷ್ಟಾಚಾರ, ರಾತ್ರಿ 2-3 ಗಂಟೆ ತನಕ ಹಾಲ್ ಟಿಕೆಟ್ ಕೊಡೋದು, ಆನಂತರ ಕೆಲವರಿಗೆ ಹಾಲ್ ಟಿಕೆಟೇ ಮುಟ್ಟದೇ ಇರುವಂಥದ್ದು, ಎಲ್ಲ ಸಂಗತಿಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಿದಾಗ ಇಲ್ಲಿ ಬಂದು ಮಹದಾಯಿ ಅಂತ ಹೇಳ್ತಾರೆ. ನೀವು ಕೇಳಿದ್ದು, ನಾನು ನಿಮ್ಮದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ದೇನೆ. ನೀವೇನು ಕೇಳಿದ್ರಿ? KPSC ಬಗ್ಗೆ ಕೇಳಿದ್ರಿ. ಬಗ್ಗೆ ಮಾತಾಡಿದವರು ಅವರು ಅಂತ ಕೇಳ್ತಾರೆ ಅವರು. ಹಾಂ, ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ರಿ. KPSCಗೆ ಯಾಕೆ ಹಿಂಗಾಗೈತೆ ನಿಮ್ಮ ಹಣೆ ಬರ? ನಾ ಕೇಳೋದು, ನನಗೆ ನೆನಪಿರೋ ಮಟ್ಟಿಗೆ, ನನಗೆ ಇಮಿಡಿಯೇಟ್ಲಿ ನನ್ನ ಕಡೆ ರೆಕಾರ್ಡ್ ಇಲ್ಲ, ಬಟ್ ನಾನು ಹಿಂದೆಲ್ಲ ಪಾರ್ಲಿಮೆಂಟ್ನಲ್ಲಿಗೂ ಇದ್ರ ಭಾಷಣ ಮಾಡಿದ್ದೀನಿ. 1970ರಿಂದ ಇದರ ಸ್ವಲ್ಪ ವೇಗ ಪಡ್ಕೊಳ್ತಾ ಬಂತು ಮಹದಾಯಿ. 80ರಿಂದ ಅಂತ ಲೆಕ್ಕ ಹಿಡಿದ್ರು ಸಹಿತ 25ರವರೆಗೆ ಯಾರ ಸರ್ಕಾರ ಇತ್ತು ಜಾಸ್ತಿ? ಒಂದರೇ ಮಹದಾಯಿ ಬಗ್ಗೆ ನೀವು ಸರಿ ಮಾಡಿದ್ದೀರಿ ಅಂತ ಹೇಳಿದ್ರು ಅವ್ರು, ಕಾಂಗ್ರೆಸ್ ಸರ್ಕಾರದವರು. ನಾವು ಹೇಳಿದ್ವಿ ಅವ್ರಿಗೆ, ನೀವು ಟ್ರಿಬ್ಯುನಲ್ಗೆ ಕೊಡಬೇಡ್ರಿ, ಕೊಡೋದಾದರೂ ಕುಡಿಯೋ ನೀರಿಂದ ಬಿಟ್ಟು ಕೊಡ್ರಿ ಅಂತ. ಅದನ್ನು ಕೊಟ್ಟರು. ಟ್ರಿಬ್ಯುನಲ್ಗೆ 11-12ರಾಗ ಆದೇಶ ಮಾಡಿದವರು ಅದಕ್ಕೆ ಆಫೀಸ್ ಕೊಟ್ಟಿರಲಿಲ್ಲ, ಅದಕ್ಕೆ ಸಿಬ್ಬಂದಿ ಕೊಟ್ಟಿರಲಿಲ್ಲ, ಏನೂ ಮಾಡಿರಲಿಲ್ಲ. 14ರಾಗ ಬಂದ ನಂತರ ನಾವು ಕೊಟ್ವಿ. ಆನಂತರ 3 ವರ್ಷದ ಅವಧಿ ಕೊಟ್ವಿ. 17ನೇ ಇಸ್ವಿಯೊಳಗೆ 1 ವರ್ಷಕ್ಕೆ ಎಕ್ಸ್ಟೆನ್ಷನ್ ಕೇಳಿದರು. 18ಕ್ಕೆ ಯಾವುದೇ ಪರಿಸ್ಥಿತಿ ಒಳಗೆ ಕೊಡಬೇಕಂತ ಹೇಳಿದ್ವಿ. 18ಕ್ಕೆ ಕೊಟ್ಟ ನಂತರ ಇದು ಗೆಜೆಟ್ ನೋಟಿಫಿಕೇಷನ್ ಆಗೋದಿಲ್ಲ ಅಂದರು. ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ವಿ. ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಇದಕ್ಕೆ DPR ಬೇಕು,
ಅದನ್ನು ಅಪ್ರೂವಲ್ ಕೊಡೋದಿಲ್ಲ ಅಂದ್ರೆ ಇವರು ಕೊಡೋದಿಲ್ಲ ಅಂತ ಹೇಳಿದ್ರು. 2 ತಿಂಗಳದಾಗ DPR ಅಪ್ರೂವಲ್ ಕೊಟ್ಟಿವಿ ನಾವು. DPR ಅಪ್ರೂವಲ್ ಇಸ್ ದಿ ಮೇನ್ ಥಿಂಗ್. ಸೆಂಟ್ರಲ್ ಗೌರ್ಮೆಂಟ್ ರೋಲ್ ಇರೋದು DPRದಾಗ. DPR ಅಪ್ರೂವಲ್ ಕೊಡಿಸಿದ್ವಿ. ಆನಂತರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸಿದಾರೆ. ಅವು ಮುಂದೆ ಕೇಳ್ತಾರೆ, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಆಗಿದೆ, ಅದಕ್ಕೆ ಎಕ್ಸಾಮ್ಷನ್ ಅದ. ಅದಕ್ಕೆ ಇರೋದು ಫಾರೆಸ್ಟ್ ಇದ್ದ. ಫಾರೆಸ್ಟ್ದಲ್ಲಿ ಇವರೇನು ಹೇಳಿದ್ದಾರೆ, ಫಾರೆಸ್ಟ್ದಲ್ಲಿ ಇವರು ಒಂದು ಅಫಿಡವಿಟ್ ಹಾಕಿದ್ದಾರೆ, ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಿಷಯ ಇದೆ ಮತ್ತು ಗೋವಾ ರಾಜ್ಯ ವನ್ಯಜೀವಿ ಮಂಡಳಿ ಕ್ವಾಸಿ ಜ್ಯುಡಿಷಿಯಲ್ ಅಥಾರಿಟಿ ಇದೆ, ಅವರಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದ ನಂತರ ಇವರು ಸುಪ್ರೀಂ ಕೋರ್ಟ್ನಾಗ ಕ್ವಶನ್ ಮಾಡ್ಯಾರಿಲ್ಲ. ಅದನ್ನು ನಾವು ಹೇಳಿದ್ದು ಹೈಕೋರ್ಟ್ನಾಗ ಇಲ್ಲೇ ಕ್ವಶನ್ ಮಾಡಿ ಅದನ್ನು ಕ್ವಾಶ್ ಮಾಡಿಸ್ರಿ ಅಂತ ಹೇಳಿ, ಯಾಕಂದರೆ ಯಾವನೋ ಅಥಾರಿಟಿ. ಮತ್ತು ಇವರೇನು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಇರುವ ಕಾರಣ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳದೆ ಮುಂದೂಡುವಂತೆ ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿಗೆ ಮನವಿ ಮಾಡಿದ್ದು ನಿಮ್ಮ ಅಧಿಕಾರಿಗಳು. ಅದು ಕಾಪಿ ತೋರಿಸಪ್ಪ ಎಲ್ಲಿದೆ, ಇದು ಮಾಡಿದ್ದಾರೆ. ನಾವೇನು ಹೇಳಿದ್ದೀವಿ, ಅವರೇನು ಆದೇಶ ಕೊಟ್ಟಿದ್ದಾರೆ ವನ್ಯಜೀವಿ ಮಂಡಳಿ ಗುಜರಾತ್ ಮಂಡಳಿ, ಕರ್ನಾಟಕ ಸರ್ಕಾರದಾಗ ಅದನ್ನು ಕ್ವಶನ್ ಮಾಡಿ ನೀವು ಕ್ವಾಶ್ ಮಾಡಿಸ್ರಿ. ಸಿಂಪಲ್ ಇದೆ ಅದು. ಬರ್ತಾರ, ಏನೋ ಮಾತಾಡ್ತಾರ, ಹೋಗ್ತಾರ. ಹಾಗಾಗಿ ಇವರ ಕೊಟ್ಟಿದ್ದಾರೆ ಇದನ್ನು. ನಾವು ಇಲ್ಲಿವರೆಗೆ ಮಹದಾಯಿ ಬಗ್ಗೆ ಅವ್ರೇನು ಮಾಡ್ಯಾರ ಅಂತ ಒಂದು ಪ್ರಶ್ನೆ ಕೇಳ್ರಿ, ನೀವು ಉತ್ತರ ಕೊಡಲ್ಲ. ಅವರು KPSC ಒಳಗೆ ಏನಾಗಿದೆ ಉತ್ತರ ಕೊಡಲ್ಲ. ಬಾಯಿ ಬಂದಂಗೆ ಪಾಕಿಸ್ತಾನದ ಟೆರರಿಸ್ಟ್ ಅಟ್ಯಾಕ್ ಆದಮೇಲೆ ಇಲ್ಲೊಬ್ಬರಂತೂ ಇದ್ದಾರೆ. ಎಂಥ ದುರ್ದೈವ ಅಂತಂದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ಲಿಕ್ಕೆ ನೂರಾರು ಕಾರಣಗಳವಂತ. ಅಂದರೆ ಯಾವ ಮಟ್ಟಕ್ಕೆ ಇಳಿದಿರಿ ನೀವು ಅಂತ. ನಿಮ್ಮ ಮಟ್ಟ ಏನದ ನಿಮ್ದು? ವಾಟ್ ಈಸ್ ಯುವರ್ ಸ್ಟ್ಯಾಂಡರ್ಡ್ ಆಫ್ ಥಿಂಕಿಂಗ್? ಪಾಕಿಸ್ತಾನ್ ಜಿಂದಾಬಾದ್ ಅಂದಲ್ಲಿಗೆ ನೂರಾರು ಕಾರಣ ಅಂತ. ಈ ಥರದ ವ್ಯಕ್ತಿಗಳಿಂದ ಏನು ಒಳ್ಳೇದು ಬಯಸ್ಲಿಕ್ಕಾಗತ್ತೆ ರಾಜ್ಯಕ್ಕೆ? ಸಿದ್ದರಾಮಯ್ಯನವರು ಅಷ್ಟೇ KPSC ಒಳಗೆ ಏನು ಮಾಡಿದ್ದಾರೆ, 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಪ್ರಾರಂಭ ಆದಿಂದ ಪ್ರಿಲಿಮಿನರಿ ಎಕ್ಸಾಮ್ ತರಾತುರಿಯಲ್ಲಿ ನಡೆಸಿದ್ರು. 200 ಪ್ರಶ್ನೆ ಇದ್ದರು ಅದ್ರೊಳಗೆ, 200 ಕ್ವಶನ್ಸ್. 80 ಪ್ರಶ್ನೆ ರಾಂಗ್ ಇದ್ದು. ಪ್ರಶ್ನೆನೇ ರಾಂಗ್ ಇದ್ದು. ಉತ್ತರ ಹೆಂಗೆ ಕೊಡ್ಬೇಕು? ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಉತ್ತರ ಹೆಂಗೆ ಕೊಡ್ಬೇಕು? ಇದನ್ನು ಪ್ರಶ್ನೆ ಮಾಡಿದ್ದೆ. ಇದು ಅವ್ರಿಗೆ ನಾವು ಪ್ರಶ್ನೆ ಮಾಡಬಾರ್ದು. ಇದು ಅವ್ರಿಗೆ ಪ್ರಶ್ನೆ ಮಾಡಿದರೆ ಮೆಣಸಿನ್ಕಾಯಿ ಹೊಡೆದಂಗೆ ಆಕತ್ತವ್ರು. ಹೀಗಾಗಿ ಏನು ಇಲ್ಲದ ಏಕ್ದಮ್ ಮದ ಏನು ಶುರು ಮಾಡ್ತಾರೆ. ಉತ್ತರ ಕೊಡ್ರಿ ಮುಖ್ಯಮಂತ್ರಿಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಯಾಕೆ ಮಾಡಲಿಲ್ಲ? ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ನಾನು ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅವರು. ಅಂದರೆ ಶುದ್ಧ ಅಯೋಗ್ಯತನದ, ಭಂಡತನದ ಪರಮಾವಧಿ. ನಾಚಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಭಾಷಣ ಮಾಡ್ತಾರಲ್ಲ, ಫಸ್ಟ್ ಬಂಡತನ, ನಾಚಿಗೆ ಮಾನ ಮರ್ಯಾದೆ ಇರಲಾದಂಥವ್ರು. ಏನೂ ಮಾಡಿಲ್ಲ 50-60 ವರ್ಷದಾಗ. ಒಂದು ಹನಿ ನೀರು ಕೊಡೋದಿಲ್ಲ ಅಂತ ಹೇಳಿದವ್ರು ಯಾರು? ಮಹದಾಯಿ ಒಳಗೆ ಸೋನಿಯಾ ಗಾಂಧಿ ಅವರಲ್ಲ. ಯಾವಾಗ ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಇತ್ತು ಸೌಹಾರ್ದತೆಯಿಂದ, ಅವಾಗ ಹೋಗಿ ಭಾಷಣ ಯಾಕೆ ಮಾಡಿದ್ರಿ? ಒಂದು ಹನಿ ಕರ್ನಾಟಕ ನೀರು ಬಿಡೋದಿಲ್ಲ ಅಂತ ಹೇಳಿದವ್ರು ಯಾರು? ಬಾಯಿಗೆ ಬಂದಂಗೆ ಮಾತಾಡಿ ನಾವೇನೋ ಎಲ್ಲದಕ್ಕೂ ಡೈವರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ಏನಾಗ್ಯದ, ಸಿದ್ದರಾಮಯ್ಯನವ್ರು ಅವರೇ ಹೇಳ್ಯಾರ ನಾ ಮುಂದೆ ಇಲೆಕ್ಷನ್ ನಿಲ್ಲೋದಿಲ್ಲ ಅಂತ. ಅದಕ್ಕೆ ಬಾಯಿ ಬಂದಂಗೆ ಮಾತಾಡಿ ಒಂದು 5 ವರ್ಷ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡ್ಯಾರ. ಒಟ್ಟೆ ಹೆಂಗಾರು ಮಾಡಿ DK ಶಿವಕುಮಾರನ್ನು ದೂರ ಇಡೋದು, ನನ್ನ ಜಾತ್ರೆನ ನಡೆಸಿದ್ರೆ ಆತಂತ ತೀರ್ಮಾನ ಮಾಡ್ಯಾರ. ಅಷ್ಟ ಅವ್ರದ್ದು ಇರೋದು. ಬೇರೆ ನೋಡ್ರಿ, ನಾವು ಅವ್ರಿಗೆ ಆಲ್ರೆಡಿ ಸಲಹೆಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಾನು ಹೇಳಿದ್ದೇನೆ, ಇದನ್ನು ನೀವು ಕ್ವಶನ್ ಮಾಡಿರಿ ಹೈಕೋರ್ಟ್ನಲ್ಲಿ ಅನ್ನೋದನ್ನು ನಾವು ಹೇಳಿದ್ದೇವೆ. ಈಗೇನು ಅವ್ರು ಗೋವಾದವ್ರು ಇವರೇ ಹಾಕಿದ್ದಾರೆ ರೀ, ನಾವು ಹಾಕಿಲ್ಲ. ಅದನ್ನು ವಿತ್ಡ್ರಾ ಮಾಡಿರಿ ಅಂತ ಹೇಳಿದ್ವಿ. ಅವರು ಸುಪ್ರೀಂ ಕೋರ್ಟ್ನಾಗ ಮಾಡ್ಯಾರ. ಸುಪ್ರೀಂ ಕೋರ್ಟ್ನಾಗ ಆಲ್ ಟುಗೆದರ್ ಹಿಯರಿಂಗ್ ಬರ್ತದೆ. ಬಟ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ನಲ್ಲಿ ಮಾಡ್ಬೋದು. ನೋಡ್ರಿ, ನಮ್ಮ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಆದೇಶ ಇಲ್ಲ. ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋರು ನಾವು ಎಲ್ಲಿಯೂ ಆಗಿಲ್ಲ. ಒಂದೇ ಒಂದು ಸ್ಕೂಲ್ದಲ್ಲಿ ಆಗಿದೆ. ಎಲ್ಲ ಕಡೆನೂ ಸಹಿತ ಆ್ಯಸ್ ಯೂಶ್ವಲ್ ನಾವು ನೀಟ್ ಎಕ್ಸಾಮ್ ನಡೆಸಿದರೂ ಸಹಿತ ಅದರದ್ದು ನಡೆಸೋ ಜವಾಬ್ದಾರಿ ರಾಜ್ಯ ಸರ್ಕಾರದ ಏಜೆನ್ಸಿಗಳ ಮೇಲೆ ಇರುತ್ತೆ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಅವ್ರು FIR ಮಾಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿತ್ತು.
ರೈಲ್ವೆ ಎಕ್ಸಾಮ್ದೊಳಗೆ ನೋಡ್ರಿ ದ್ಯಾಟ್ ವಾಸ್ ಎ ರಾಂಗ್ಲಿ ಇಂಟರ್ಪ್ರಿಟೆಡ್. ಇಟ್ ವಾಸ್ ರಾಂಗ್ಲಿ ಇಂಟರ್ಪ್ರಿಟೆಡ್. ನನ್ನ ಕಡೆ ಎಕ್ಸಾಮಿನೇಷನ್ ಪ್ರಾಧಿಕಾರದ ಏನು ಸರ್ಕ್ಯುಲರ್ ಇತ್ತು ಆ ಸರ್ಕ್ಯುಲರ್ದಲ್ಲಿ ಇದೆ ಧಾರ್ಮಿಕ ಚಿಹ್ನೆಗಳು ಅಂತಿದೆ. ಯಾವನೋ ವಿಚಾರ ಮಾಡಿದವ ಇದ್ರೊಳಗೆ ಜನಿವಾರ ಅಥವಾ ಹಿಂದಿ ಒಳಗೆ ಜನಿವು ಅಂತ ಹೇಳ್ತಾರೆ, ಕೆಲವರು ಯಜ್ಞೋಪವಿತ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಅದು ಹೇಳಿದ್ದೆ ಅವತ್ತು ನಿಮ್ಮ ಮುಂದೂ ಹೇಳಿದ್ದು. ನಾನು ಇದು ಬರೇ ಒಂದೇ ಜಾತಿಯವರು ಹಾಕೋದು, ಎಲ್ಲ ಕ್ಷತ್ರಿಯರು, ಬೇರೆ ಬೇರೆ ಹಿಂದೂ ಸಮಾಜದಲ್ಲಿದ್ದಂಥ ಬೇರೆ ಬೇರೆ ಜನಾಂಗದವರು ಜನಿವಾರವನ್ನು ಧರಿಸುವಂಥದ್ದು ಪ್ರಾಕ್ಟೀಸ್ ಇದೆ. ಅದರಲ್ಲಿ ಮೆಟಲ್ದು ಗಿಟಲ್ದು ಇದ್ದರೆ ವಿಶೇಷ ಚೆಕ್ ಮಾಡಬೇಕು. ಯಾಕಂದರೆ ಇವತ್ತು ಅದರಲ್ಲಿ ಡಿವೈಸ್ ಇಟ್ಕೊಂಡು ಬರುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನು ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದರೆ ಜನಿವಾರ ತೆಗೆಸೋದು ಮತ್ತು ಮೆಟಲ್ ತೆಗೆಸೋದು ಈ ಥರ ಸಂಗತಿಗಳ ಬಗ್ಗೆ ನಮ್ಮ ಪರೀಕ್ಷಾ ಪ್ರಾಧಿಕಾರದ ನೋಟಿಫಿಕೇಷನ್ದಲ್ಲಿ ಸರ್ಕ್ಯುಲರ್ ಇರಲಿಲ್ಲ. ರೈಲ್ವೆ ಎಕ್ಸಾಮ್ ಕಂಡಕ್ಟ್ ಮಾಡೋರು ರೈಲ್ವೆ ಬೋರ್ಡ್ನವರು ಅದರಲ್ಲಿ ಸ್ವಲ್ಪ ಇಂಟರ್ಪ್ರಿಟೇಷನ್ದಲ್ಲಿ ತಪ್ಪು ಮಾಡಿದರು. ನಾನು ಅವತ್ತೇ ಅಶ್ವಿನಿ ವೈಷ್ಣವ್ ಅವರಿಗೆ ಮಾತನಾಡಿ ಅದನ್ನು ಕರೆಕ್ಟಿವ್ ಮೆಜರ್ಸ್ ತೊಗೊಂಡು ಅದಕ್ಕೆ ಕ್ಲಾರಿಫಿಕೇಷನನ್ನು ಕೊಡಿಸಿದ್ದೆ. ನೋಡ್ರಿ, ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಾರ್ಟಿದ್ದು ಯಾವಾಗಿದೆ ಅವಾಗೆಲ್ಲ ಸಂದರ್ಭದಲ್ಲಿಯೂ ಹಿಂದೂ ಸಂಘಟನೆ ಆ್ಯಕ್ಟಿವಿಸ್ಟ್ಗಳ ಮೇಲೆ ಹಲ್ಲೆ ನಡೆದಿರುವಂಥದ್ದು ಮತ್ತು ಯಾಕಂದರೆ ಹಲ್ಲೆ ನಡೆದಿರುವಂಥದ್ದು, ಕೊಲೆ ಇವೆಲ್ಲ ನಡೆದಿರೋದು ಭಾಳ ಸಾಮಾನ್ಯ ಆಗಿದೆ. ಯಾಕಂದರೆ ಅವರಿಗೆ ಗೊತ್ತಿದೆ ರಾಜ್ಯ ಸರ್ಕಾರ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ ಅಂತ. ರಾಜ್ಯ ಸರ್ಕಾರ ಪ್ರೊಟೆಕ್ಟೂ ಮಾಡ್ತಾಯಿದೆ, ಅದನ್ನು ನಿಮಗೂ ಗೊತ್ತಿದೆ. ರಾಜ್ಯ ಸರ್ಕಾರ ಯಾವ ರೀತಿ ಪ್ರೊಟೆಕ್ಟ್ ಮಾಡಿ ಇಲ್ಲೇ ಹುಬ್ಬಳ್ಳಿಯೊಳಗೆ ನೀವೆಲ್ಲ ವಿಟ್ನೆಸ್ ಇದ್ದೀರ, ಅನೇಕರಲ್ಲಿ ಇದ್ದವರು. ಅಲ್ಲಿದ್ದ ಅಧಿಕಾರಿ ಒಬ್ಬರು ಇತ್ತೀಚೆಗೆ ನನಗೆ ಸಿಕ್ಕಿದ್ರು. ಈಗ ಬೇರೆ ಕಡೆ ಎಲ್ಲೋ ಇದ್ದಾರೆ ಅವರು, ಅವ್ರ ಹೆಸರು ಹೇಳಿದ್ರು, ರಾಜ್ಯ ಸರ್ಕಾರದವರು ಅವ್ರ ಮೇಲೆ ಮತ್ತೆ ಕ್ರಮ ತೆಗೆದುಕೊಳ್ತಾರೆ. ಆ ಅಧಿಕಾರಿ ಅಲ್ಲಿದ್ದಂಥವರು ಬೇರೆ ಕಡೆ ಎಲ್ಲೋ ಇದ್ದಾರೆ. ಈಗ ಅವರು ನನಗೆ ಅವತ್ತೇ ಹೇಳಿದರು, ನಾವು ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದರು ನಮ್ಮ ಒಂದು 3-4 ಪೊಲೀಸರು ಹೆಣ ಬೀಳ್ತಿತ್ತಂತ. ಇದು FIR ಚಾರ್ಜ್ ಶೀಟ್ ತಗೋದ ಯಾವ ರೀತಿ ನೀವು ಕೇಸಿನ ತಗೋತೀರಿ?